ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಗುಡಿತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/3/2026 ಎಕ್ಸಾಮಿನೇಷನ್ ನಡೀತು. ಸೊ ಯಾರೆಲ್ಲ 5ನೇ ತರಗತಿ ವಿದ್ಯಾರ್ಥಿಗಳು ಎಕ್ಸಾಮಿನೇಷನನ್ನು ಬರೆದಿದ್ರಿ, ಸೊ ಅವರ ಒಂದು ಅಂತಿಮ ಅರ್ಹತಾ ಪಟ್ಟಿ, ಅಂತಿಮ ರ್ಯಾಂಕಿಂಗ್ ಪಟ್ಟಿ ಮಾತ್ರ ಬಿಡುಗಡೆ ಆಗಿರುವಂಥದ್ದು. EMRS ST ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ಅಡ್ಮಿಷನ್ ಪ್ರಾವಿಷನಲ್ ಲೀಸ್ಟನ್ನು ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಅಡ್ಮಿಷನ್ ಪ್ರಾವಿಷನಲ್ ಲೀಸ್ಟ್ ಇದು ಪ್ರಾವಿಷನಲ್ ತಾತ್ಕಾಲಿಕ ಪಟ್ಟಿ ಅಂತೇಳಿ ಬಿಟ್ಟಿದ್ದಾರೆ. ಸೊ ಇದು ಫೈನಲ್ ಪಟ್ಟಿ ಆಗಬೇಕು. ತದನಂತರದಲ್ಲಿ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಒಂದು ಆಯ್ಕೆ ಪಟ್ಟಿಯನ್ನು ಅದರ್ ಕ್ಯಾಟಗರೀಸ್ ಅವ್ರದ್ದು ಬಿಡ್ತಾರೆ. ಸೊ ಇದಾದ ಬಳಿಕ ಅಡ್ಮಿಷನ್ ಆಗಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಸೊ ಅಡ್ಮಿಷನ್ ಆಗಲಿಕ್ಕೆ ಆ ಡೇಟ್ ಒಳಗಾಗಿ ನೀವು ಅಡ್ಮಿಷನ್ನ ಆಗಬೇಕಾಗ್ತದೆ. ಯಾಕಂದರೆ ಇನ್ನು ಪ್ರಕ್ರಿಯೆ ಪ್ರೊಸೆಸ್ ನಡೀತಾ ಇದೆ ಅಂತೇಳಿ ಮಾಹಿತಿ ನೀಡಿರುವಂಥದ್ದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಹಾಯವಾಣಿಗೆ ಕರೆ ಮಾಡಿ ಕೇಳಿದಾಗ ಪ್ರಕ್ರಿಯೆ ನಡೀತಾ ಇದೆ, ಬಿಡ್ತೀವಿ ಅಂತೇಳಿ ಹೇಳಿರುವಂಥದ್ದು. ಈ ವೀಕಲ್ಲಿ ಅಂದರೆ ಈ ನೆಕ್ಸ್ಟ್ ನಾಳೆ ಸೋಮವಾರದಿಂದ ಹಿಡಿದು ಆ ವೀಕಲ್ಲಿ ಒಳಗಡೆ ಏನಾಗುತ್ತೆ ಅಂತ ನಿಮಗೆ ಮೊದಲನೇ ಒಂದು ಆಯ್ಕೆ ಪಟ್ಟಿ ಸಿಗುವಂಥ ಚಾನ್ಸಸ್ ತುಂಬಾ ಇದೆ. ಸೊ ವೇಟ್ ಮಾಡಿ. EMRSಗೆ ಸಂಬಂಧಪಟ್ಟ ಹಾಗೆ ST ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ಫೈನಲ್ ಲೀಸ್ಟ್ ಅಂತೇಳಿ ಬಿಡಬೇಕು. ಇಲ್ಲಿ ಪ್ರಾವಿಷನಲ್ ಲೀಸ್ಟ್ ಅಂತ ಬಿಟ್ಟಿರೋದ್ರಿಂದ ಫೈನಲ್ ಅಂತ ಆಗಬೇಕು. ಅದು ಫೈನಲ್ ಆದ ನಂತರದಲ್ಲಿ ಮೊದಲನೇ ಒಂದು ಆಯ್ಕೆ ಪಟ್ಟಿ ಬಿಡುಗಡೆ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಕಳೆದ ಬಾರಿ ಸ್ನೇಹಿತರೆ 4ನೇ ಸುತ್ತಿನವರೆಗೂ ಕೂಡ ಬಿಟ್ಟಿರುವಂಥದ್ದು. ಇಲ್ಲಿ ಜೂನ್ವರೆಗೂ ಬಿಟ್ಟಿದ್ರು, 6/6/2025. ನೋಡ್ಬೋದು ನೀವು, ಕಳೆದ ಬಾರಿ ತೋರಿಸ್ತಾ ಇದ್ದೀನಿ ನಾನು 3ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಯಾವಾಗ ಬಿಡುಗಡೆ ಮಾಡಿದರು ಅನ್ನೋದ್ರ ಬಗ್ಗೆ. ಇಲ್ಲಿ ಸಲ ಏನು ಮಾಡಿದ್ರು, ಡಿಸ್ಟಿಕ್ ವೈಸ್ ರ್ಯಾಂಕಿಂಗನ್ನು ಬಿಡುಗಡೆ ಮಾಡಿದರು. ಡಿಸ್ಟಿಕ್ ವೈಸು ಅಂಕಗಳನ್ನು ಬಿಡುಗಡೆ ಮಾಡಿದ್ರಿಂದ ಬೇಗ ಪ್ರಕ್ರಿಯೆ ಆಯಿತು ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಸರಿ ಕರ್ನಾಟಕ ರಾಜ್ಯಾದ್ಯಂತ ಏನು ಮಾಡಿದ್ದಾರೆ ಅಂತಂದರೆ, ಸೊ ಇಲ್ಲಿ ರ್ಯಾಂಕಿಂಗನ್ನು ಬಿಡುಗಡೆ ಮಾಡಿದರೆ ಅಲ್ಲಿ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಡಿಸ್ಟಿಕ್ಕಿಗೆ ತೆಗೆದುಕೊಳ್ಬೇಕು, ಅವರ ಮೀಸಲಾತಿ ನೋಡಬೇಕು, ಅಂಕಗಳನ್ನು ತೆಗೆದುಕೊಳ್ಬೇಕು, ಆಮೇಲೆ ನಂತರದಲ್ಲಿ ರ್ಯಾಂಕಿಂಗನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು. ಅದೆಲ್ಲ ಪರಿಗಣನೆಗೆ ತೆಗೆದುಕೊಂಡ ನಂತರ ಡಿಸ್ಟಿಕ್ ವೈಸ್ ಏನು ಮಾಡ್ತಾರೆ, ಸೆಲೆಕ್ಷನ್ ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ. ಮೇ ಮೊದಲ ವಾರದಲ್ಲಿ ಬರುವಂಥ ಚಾನ್ಸಸ್ ತುಂಬಾ ಇದೆ. ಮೊದಲನೇ ಒಂದು ಆಯ್ಕೆ ಪಟ್ಟಿ ವೇಟ್ ಮಾಡಿ. ಓಕೆನಾ, ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡುವ ಒಂದು ಪ್ರಯತ್ನವನ್ನು ನಮ್ಮ ಚಾನಲ್ ಮುಖಾಂತರ ಮಾಡ್ತೀವಿ. ಧನ್ಯವಾದಗಳು.